ನಾವು ಈ ಜಾತಿವಾದಿಗಳ ಸೇವಕರಲ್ಲ, ಈ ದೇಶವನ್ನು ಕಟ್ಟಿ ಬೆಳೆಸಿದಂತ ಮೂಲ ನಿವಾಸಿಗಳು, ಈ ಭಾರತ ದೇಶದ ವಾರಸುದಾರೆಂಬ ಮಾತನ್ನು ಹೇಳಿದಂತ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಜಗತ್ ಪಂಡಿತ, ಈ ಭಾರತ ದೇಶದ ಹಣೆಬರವನ್ನೇ ಮರುಸೃಷ್ಟಿ ಮಾಡಿದಂತ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಗುಲಾಮನಾಗಿ ನಾಯಿಯಂತೆ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ರಾಜನಿಗೆ ಒಂದೇ ದಿನ ಬಾಳು ಎಂದು ಹೇಳಿದಂತ ಸಂತ ಮಾಂತ ಬ್ರಿಟಿಷರ ಗಂಡ ಟಿಪ್ಪು ಸುಲ್ತಾನ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದು ದೇವರಿಪ್ಪರಿಗೆ ಪಟ್ಟಣದಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಸೇರಿದಂತ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲ ನನ್ನ ಸಮುದಾಯದ ಹಾಗೂ ಅನ್ಯ ಸಮುದಾಯದ ಎಲ್ಲ ನನ್ನ ಮುಖಂಡರಿಗೆ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಹೇಳುತ್ತಾ, ಅದೇ ತರನಾಗಿ ವಿವಿಧ ಗ್ರಾಮಗಳಿಂದ ಮತ್ತು ಪಟ್ಟಣದ ಎಲ್ಲ ನನ್ನ ಸಮುದಾಯದ ಎಲ್ಲ ಬಾಂಧವರಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ, ಈಗ ತಾನೇ ನಮ್ಮೆಲ್ಲ ನಾಯಕರು ಮಾತನಾಡುವಂತೆ ಇವತ್ತು ನಾವು ಯಾಕೆ ಸೇರಿದ್ದೀವಿ, ನಮ್ಮ ಉದ್ದೇಶ ಏನು, ನಾವು ಹೋರಾಟ ಮಾಡುವಂತ ಅವಶ್ಯಕತೆ ಏನಿತ್ತು ಮತ್ತು ಅನಿವಾರ್ಯತೆ ಏನಿತ್ತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಯಾಕಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ಇವತ್ತಿಗೆ ಒಂದು ತಿಂಗಳಿನಿಂದ ನೋಡ್ಕೋತ ಬರ್ತಾ ಇದ್ದೀರಿ ಏನ್ ನಡೆದಿದೆ ದೇಶದಲ್ಲಿ, ಯಾವ ಕಾನೂನು ಬದಲಾವಣೆ ಆಗ್ತಾ ಇದೆ, ಯಾವ ಕಾನೂನು ಬದಲಾವಣೆ ಆಗಿದೆ, ಯಾವ ಕಾನೂನು ಯಾರು ಬದಲಾವಣೆ ಮಾಡ್ತಿದ್ದಾರೆ, ಯಾವ ಕಾನೂನು ಯಾಕೆ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಆದ್ರೆ ಮೂಕ ಪ್ರೇಕ್ಷಕರಂತೆ ನಾವೆಲ್ಲರೂ ಸುಮ್ ಕೂತಿದ್ದೀವಿ. ಕಾರಣ ಇಷ್ಟೇ, ನಾವು ಸುಮ್ ಕೂತಿದ್ದೀವಿ ಅಂದ್ರೆ ನಾವೇನು ಅಸಹಾಯಕರಲ್ಲ, ನಾವು ಸುಮ್ ಕೂತೀವಿ ಅಂದ್ರೆ ನಾವು ದೊಡ್ಡರು ಅಲ್ಲ. ನಮಗ್ ಗೊತ್ತಿದೆ ನೀವು ಕಾನೂನು ಏನು ತಿದ್ದುಪಡಿ ಮಾಡಕ್ ಹೊಂಟಿರಲ್ಲ, ಆ ಕಾನೂನನ್ನು ಬರ್ದವನೇ ನಮ್ಮ ಮುತ್ತೆ ಅನ್ನೋದು ಗೊತ್ತಲ್ಲ ನಮಗ. ಒಳ್ಳೆ ಕಾನೂನು ಚೇಂಜ್ ಮಾಡೋದು ಗೊತ್ತಲ್ಲ ನಮಗ. ನೀವೇನ್ ಕಾನೂನು ಚೇಂಜ್ ಮಾಡಿದಿರಲ್ಲ, ಅಪ್ಪ ಆಸ್ತಿ ಏನು ಅಲೈನ್ಮೆಂಟ್ ತಿದ್ದುಪಡಿ ಮಾಡಿದಿರಲ್ಲ, ಆ ತಿದ್ದುಪಡಿ ಮಾಡಿದ್ದನ್ನು ಕೂಡ ಹೊಳೆ ತಿದ್ದುಪಡಿ ಮಾಡೋದು ಕೂಡ ನಮ್ಗೆ ಗೊತ್ತದ. ನಾವು ಹಪ್ಪು ಹುಟ್ಟಿನ ಮತ್ತೆ ಗಂಡಸೂರದೀವಿ ನಾವು, ನಮಗ್ ಗೊತ್ತದ. ಆದ್ರೆ ನಾವೇ ನಿಮಗೆ ಹೆದರಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ನೀವು ಬದಲಾವಣೆ ಮಾಡಿದಿರಿ. ಅದರ ಸಲುವಾಗಿ ಹೋರಾಟ ಅಲ್ಲ, ಜನ ಜಾಗೃತಿ ಮಾಡುವ ಸಲುವಾಗಿ ಹೋರಾಟ ಮಾಡ್ತಿದ್ದೀವಿ ನಾವು. ಜನ ಜಾಗೃತಿ ಮಾಡುವ ಸಲುವಾಗಿ ವಕ್ಫ್ ಅಂದ್ರೆ ಏನು ಅವ್ರು ಹೇಳ್ತಾ ಇದ್ದಾರೆ. ವಕ್ಫ್ ಏನು ಮಸೂದೆಯನ್ನು ನಾವು ಏನು ಜಾರಿ ಮಾಡಿದ್ದೀವಿ, ಬದಲಾವಣೆ ಮಾಡಿದ್ದು ಎಲ್ಲ ಮುಸ್ಲಿಮರಿಗೆ, ಬಡ ಮುಸ್ಲಿಮರಿಗೆ ಅನುಕೂಲವಾಗುವಂತ ಕಾನೂನು ಅಂತ ಹೇಳ್ತಾ ಇದ್ದಾರಲ್ಲ, ನಮಗೆ ಸುಳ್ಳು ಹೇಳಿ ಅಮಲಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ. ನಾನು ಹೇಳ್ತಾನೆ, ಅದೇ ಮೋದಿ ಅವರೇ, ಅಮಿತ್ ಶಾ ಅವರೇ, ಕಿರಣ್ ರಿಜಿಜು ಅವರೇ, ನಾನೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತಾ ಇದ್ದೀನಿ ತಮಗೆ. ಮಿಸ್ಟರ್ ಮೋದಿ, ಯಾವ ಏನು 1913ರಲ್ಲಿ ವಕ್ಫ್ ವ್ಯಾಲಿಡಿಟಿ ಕಾನೂನು ಬಂದಾಗಿಲ್ಲ, ನೀವೆಲ್ಲ ನಿಮ್ಮ ಅಪ್ಪನೇ ಹುಟ್ಟುದಿಲ್ಲ, ವಕ್ಫ್ ವ್ಯಾಲಿಡಿಟಿ ಕಾನೂನು ಬಂದಾಗ ಅವಾಗ ಹೇಳ್ತಾರ, ಇಲ್ಲ ಇವತ್ತು ವಕ್ಫ್ ಆಸ್ತಿ ಜಾಸ್ತಿ ಆಗಿಬಿಟ್ಟಿದೆ, ಅಲ್ಲಿ ವಕ್ಫ್ ಕಾನೂನಿನಿಂದ ಬಡ ಮುಸ್ಲಿಮರಿಗೆ ಅನುಕೂಲ ಆಗ್ತಾ ಇದೆ. ಆ ಬಡ ಮುಸ್ಲಿಮರಿಗೆ ಅಲ್ಲಿ ಹಾಸ್ಪಿಟಲ್ಗಳು, ಅಲ್ಲಿ ಕಾಲೇಜುಗಳು, ಅಲ್ಲೆಲ್ಲ ಮಾಡ್ತೀವಿ ಆಸ್ತಿಯನ್ನು ದೊಡ್ಡ ದೊಡ್ಡ ಶ್ರೀಮಂತ ಎನ್ಕರೇಜ್ ಮಾಡ್ಕೊಂಡಿರತ್ತೆ. ಈ ಸಲ ಏನಪ್ಪ ಯಾರು ಸಂಟ ಆಡ್ಲಿಕತ್ತೀರಲ್ಲ, ನಿಮ್ಮ ಕೈಯಾಗ 10 ವರ್ಷಗಳ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದೆಯಲ್ಲ, ಅಲ್ಪಸಂಖ್ಯಾತರ ಮಿನಿಸ್ಟ್ರಿ ಇದೆಯಲ್ಲ, ಏನ್ ಮಾಡಕತ್ತೀರಿ ನೀವು? ನಿಮಗೆ ನಮ್ಮ ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮ್ಗೆ ಒಬ್ಬ ಆಸ್ತಿ ಬೇಕಾಯ್ತಾ? ನಿಮ್ಗೆ? ನಮ್ಗೆ ಯಾಕೆ? ಕಾನೂನು ನಮ್ಮ ಸಂವಿಧಾನದಲ್ಲಿ ಏನು ಮುಸ್ಲಿಮರು ಈ ಭಾರತ ದೇಶದಲ್ಲಿ ಅತಿ ಹೆಚ್ಚಿರುವಂತ ಮುಸ್ಲಿಮರು, ಈ ಭಾರತ ದೇಶದಲ್ಲಿ 30 ಕೋಟಿ ಮುಸ್ಲಿಮರು, 30 ಕೋಟಿ ರೂಪಾಯಿ ದಿನ ಒಬ್ಬ 1 ರೂಪಾಯಿನೇ ಟ್ಯಾಕ್ಸ್ ಕಟ್ಟದ. ಅರೇ ಮೋದಿ, 30 ಕೋಟಿ ರೂಪಾಯಿ ನಿನಗೆ ಭಿಕ್ಷೆ ಕೊಡ್ತೀವಿ ನಾವು, ಬರೀ 1 ರೂಪಾಯಿ ದಿನ ಕೊಡ್ತೀವಿ. ದಿನ ಒಂದೇ ದಿನ ಅಲ್ರಿ, ದಿನ ಕೊಡ್ತೀವಿ. ಅದ್ರ ಮುಸ್ಲಿಮ್ರಿಗೆ ಹೇಳೋದೇನದ್ರಿ, ದಿನ ಅಂಬಾನೆ ಇವ್ರದು, ದಿನ ತಿನ್ನದ ಅಂಬಾನೆ ರಗಡಿ ಟ್ಯಾಕ್ಸ್ ಹೋಗ್ತದ. ನಾವು ಅಂತ ಟ್ಯಾಕ್ಸ್ ಕೊಡುವಂತವ್ರು, ಅರ್ಧ ದೇಶ ನಡೆಸುವಂತವ್ರು ಮುಸಲ್ಮಾನರು. ನೀವು ನಮಗೇನು ಹೇಳ್ತಿದ್ದೀರಿ? ವಕ್ಫ್ ಆಸ್ತಿ ಮೇಲೆ ಬಡವರಾಗಿ ಏನಾದ್ರು ಹಾಸ್ಪಿಟಲ್, ಸ್ಕೂಲು, ಕಾಲೇಜುಗಳು ಮಾಡ್ತೀವಿ ಅಂತೇಳಿ ಜನರಿಗೆ ಮೋಸ ಮಾಡಿ ಜನರಿಗೆ ತಪ್ಪು ದಾರಿ ತೋರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಗೊತ್ತದ ಮಿಸ್ಟರ್ ಮೋದಿ, ನೀ ಬರೀ ತುಪ್ಪ ತಿಂತಿರ್ಬೋದು, ಮುಸಲ್ಮಾನರು ತುಪ್ಪದ ಅಪ್ಪಗೆ ತಿಂತಾರ್ರಿ. ನೀವು ಬರೀ ತುಪ್ಪ ತಿಂತಿರ್ಬೋದು,
ಮುಸಲ್ಮಾನ ತುಪ್ಪದ ಹಬ್ಬಗೆ ಎತ್ತಿತ್ತಾರ ಗೊತ್ತು. ನೀ ಎಷ್ಟು ಸೇನೆ ಆಗಿಲ್ಲ, ನಿನಕಿ ಎಷ್ಟು ಸೇನೆ ಆಗಿರ್ಬೇಕಂತ ಫ್ಯಾಕ್ಟ್ರಿ ಎತ್ತಿತ್ತೇವೆ ನಾವು, ತುಪ್ಪದ ಫ್ಯಾಕ್ಟ್ರಿ. ನಮಗೆಲ್ಲ ಗೊತ್ತಿಲ್ಲ. ನಿನಗೆ ಈಸ್ತ್ರ ಬೇಕಾಗಿತ್ತು ಅದು. ನೀವೇನು ಒಪ್ಪಾಸ್ತಿಂದ ನಮ್ಮನ್ನ ಉದ್ಧಾರ ಮಾಡಕ್ ಕೊಟ್ಟಿದ್ದೀರಾ? ನಮಗ್ ಗೊತ್ತದ. ವಕ್ಫ್ ವ್ಯಾಲಿಡಿಟಿ ಕಾನೂನು ಏನದು ಗೊತ್ತದ, ವಕ್ಫ್ ಅಮೆಂಡ್ಮೆಂಟ್ ಏನದು ಗೊತ್ತದ, ವಕ್ಫ್ ಆಸ್ತಿ ಏನದು ಗೊತ್ತದ. ವಕ್ಫ್ ಆಸ್ತಿ ಏನ್ ನಿಮ್ ಮುತ್ತ ಕೊಟ್ಟಿದ ನಮಗ? ಮೋದಿ ಮುತ್ತ ಕೊಟ್ಟವನೇನು ಅಮಿತ್ ಶಾ ಮುತ್ತ ಕೊಟ್ಟವನ? ಮುಸಲ್ಮಾನ್ರಿ ಕೊಟ್ಟಿದ್ದು ವಕ್ಫ್ ಆಸ್ತಿ. ಈಗ ಹೆಚ್ಚಾಗ್ಯದ. ಈಗ ಯಾಕೆ ಹೆಚ್ಚಾಯ್ತಪ್ಪ ಅಂತಂದ್ರೆ ವಕ್ಫ್ ಆಸ್ತಿಯನ್ನು ಗೆಜೆಟ್ ನಲ್ಲಿ ಇತ್ತು, ಹಿಂದೀಕರಣ ಆಗಿರ್ಲಿಲ್ಲ. ಹಿಂದೀಕರಣ ಗೆಜೆಟ್ ನಲ್ಲಿ ಆಸ್ತಿ ಇತ್ತು, ಆದ್ರೆ ಹಿಂದೀಕರಣ ಆಗಿರ್ಲಿಲ್ಲ. ಹಿಂದೀಕರಣ ಅದಕ್ಕಾಗಿ ಆಸ್ತಿಯಲ್ಲಿ ಕಡಿಮೆ ಉಳಿಯಿತು. ಇವತ್ತು ಹಿಂದೀಕರಣ ಆಗಿದೆ, ಅದ್ರ ಸಲುವಾಗಿ ಇವತ್ತು ಆಸ್ತಿ ಹೆಚ್ಚಾಗ್ಯದ. ಆ ಆಸ್ತಿ ಸಲುವಾಗಿ ಇವತ್ತು ಮಾತು ಹೇಳ್ತಾರೆ, ಯಾವುದೇ ದರ್ಗಾಗಳಿಗೆ, ಯಾವುದೇ ಮಸೀದಿಗಳಿಗೆ, ಯಾವುದೇ ಕನಕಗಳಿಗೆ, ಯಾವುದೇ ಕಬ್ರಸ್ಥಾನ್ಗಳಿಗೆ ಏನೂ ತೊಂದರೆ ಆಗಂಗಿಲ್ಲ ಅಂತೇಳಿ. ನೀ ಯಾರು ತೊಂದರೆ ಮಾಡ್ಲಕ್ಕ? ನೀ ಯಾರು ತೊಂದರೆ ಮಾಡ್ಲಕ್ಕ? ನೀವೆಲ್ಲ ನಿಮ್ಮ ಅಪ್ಪ ಬಂದು ಇನ್ನೊಂದು ಕಾನೂನು ಬಂದು ಯಾವುದೇ ಮಸೀದಿಗಳಿಗೆ, ಯಾವುದೇ ದರ್ಗಾಗಳಿಗೆ, ಯಾವುದೇ ಕಾನಕಗಳಿಗೆ, ಯಾವುದೇ ಕಬ್ರಸ್ಥಾನಗಳಿಗೆ ನೀ ಎಲ್ಲ ನಿಮ್ಮ ಅಪ್ಪ ಬಂದ್ರು ಕೂಡ ಏನು ಮಾಡಕ್ಕಾಗಂಗಿಲ್ಲ. ನಿಮ್ಮ ಅಪ್ಪ ಬಂದ್ರು ಕೂಡ ಏನು ಮಾಡಕ್ಕಾಗಂಗಿಲ್ಲ. ಅದು ನಮಗ್ ಗೊತ್ತದ, ಆ ಕಾನೂನು ಗೊತ್ತದ. ಯಾಕಂದ್ರೆ ನಾನು ಮೊದಲೇ ಹೇಳೀನಿ, ಕಾನೂನು ನಿಮ್ಮ ಅಪ್ಪ ಬರ್ದಿಲ್ಲ, ಕಾನೂನು ನಮ್ಮ ಅಪ್ಪ ಬರ್ದಾನ ಅಂತೇಳಿ. ಹೌದಿಲ್ಲ? ನೀವೇನೋ ಸುಮ್ನೆ ನಿಮ್ದೇನೋ ಜೀತ ಇಟ್ಕೊಂಡಿವೆ, ಕೂಲಿ ಕೆಲಸಕ್ಕೆ ಇಟ್ಕೊಂಡಿವೆ, ಸುಮ್ನೆ ನಮ್ ಬೆಟ್ ಕೆಲಸದ ಕೂಲಿ ಮಾಡ್ಕೊಂಡು ಹೋಗ್ರಿ. ಇಲ್ಲಪ್ಪ ಅಂತಂದ್ರೆ ಕೂಲಿ ಮಾಡೋರಿಗೆ ನಾವು ಚೇಂಜ್ ಮಾಡೋದು ಗೊತ್ತದ, ಕೂಲಿ ಆಳುಗಳನ್ನ ನಮ್ಗೆ ತರೋದು ಗೊತ್ತದ, ಕೂಲಿ ಆಳುಗಳನ್ನ ನಾವು ಚೇಂಜ್ ಮಾಡೋದು ಗೊತ್ತದ ನಮಗ. ಅದಕ್ಕಾಗಿ ವಕ್ಫ್ ಆಸ್ತಿಯನ್ನು ನಾವು ಉಳಿಸಬೇಕಾಗಿದೆ. ಇದು ಕೇವಲ ಹೋರಾಟ ಮಾಡೋ ಮುಖಾಂತರ ಅಲ್ಲ. ಅದಕ್ಕಾಗಿ ಅವರನ್ನು ಸೋಮೋಟ ಕೇಸ್ ಹಾಕಿ ನಾನು ಇನ್ನೊಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಪಂಚಮಸಾಲಿ ಸಮಾಜಕ್ಕೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಪಂಚಮಸಾಲಿ ಸಮಾಜಕ್ಕೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಇಲ್ಲಾದ್ರೂ ಯಾರಾದ್ರೂ ನನ್ನ ಪಂಚಮಸಾಲಿ ಸಮುದಾಯದ ಬಾಂಧವರು ಬಂದ್ರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಎಚ್ಚರಿಕೆ, ನನ್ನ ಸಮುದಾಯದ ಎಚ್ಚರಿಕೆ ಅಂತ ತಿಳ್ಕೊರಿ. ನೀವು ನಮ್ಮ ಸಮುದಾಯದ ಎಚ್ಚರಿಕೆ ಅಂತ ತಿಳ್ಕೊರಿ. ಮುಂಬರುವ 2028ಕ್ಕೆ ಸೇರ್ಕರ್ತೀನಿ. ಏನಾದ್ರೂ ಯತ್ನಾಳನ್ನು ಸಪೋರ್ಟ್ ಮಾಡಿದ್ರು ಜಾತಿ ಅಂತೇಳಿ, ನೀವು ಜಾತಿ ಅಂತೇಳಿ ಯಾರಾದ್ರೂ ನೀವು ಯತ್ನಾಳ್ ಜಾತಿವಾದನಂತೇಳಿ ಯಾರಾದ್ರೂ ಪಂಚಮಸಾಲಿಯರು ಸಪೋರ್ಟ್ ಮಾಡಿದ್ರ, ಬಿಜೆಪಿ ಆಗಿರುವಂತ ಪಂಚಮಸಾಲಿಯರು ಸಪೋರ್ಟ್ ಮಾಡಿದ್ರೆ ನಮ್ಗೆ ಅಭ್ಯಂತರ ಇಲ್ಲ, ನಮ್ದೇನೋ ಅಭ್ಯಂತರ ಇಲ್ಲ. ಮುಸಲ್ಮಾನರು ಓಟ್ ಅನ್ನು ತಗೊಂಡಂತ ಆಯ್ಕೆ ಆದಂತ ಅಭ್ಯರ್ಥಿಗಳು ಯಾರಿದಾರ ಅವ್ರಿಗೆ ಹೇಳ್ತಾ ಇದೀನಿ, ಸಮುದಾಯಕ್ಕೆ ಹೇಳ್ತಾ ಇದೀನಿ. 2028ಕ್ಕೆ ಈ ಎಲ್ಲ ಸಮುದಾಯ ನೀವೇನಾದ್ರೂ ಏನೋ ಹಂದಿ ಹೆತ್ತಾಳಿಗೆ ನೀವೇನಾದ್ರೂ ಸಪೋರ್ಟ್ ಮಾಡುವಂತ ಕೆಲಸ ಮಾಡಿದ್ರೆ ಈ ಮುಸ್ಲಿಂ ಸಮುದಾಯ ಪಂಚಮಸಾಲಿ ಅಭ್ಯರ್ಥಿಗಳಿಗೆ ಕರ್ನಾಟಕದಂತ ಎಲ್ಲಿನೂ ಕೂಡ ಓಟ್ ಹಾಕಂಗಿಲ್ಲ. ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜದ ಅಭ್ಯರ್ಥಿಗಳಿಗೆ ಈ ಮುಸ್ಲಿಂ ಸಮಾಜ ಯಾರು ಓಟ್ ಹಾಕಂಗಿಲ್ಲ. ಯಾರಾದ್ರೂ ನಮ್ಮ ನಾಯಕರ ಬಂದ, ನಮ್ಮ ನಾಯಕರ ಇವ ಚಲೋ ಅದನ, ಪಂಚಮಸಾಲಿ ಸಮಾಜ ಅದನ, ಇವ್ರಿಗೆ ಓಟ್ ಹಾಕಂದ್ರು ಕೂಡ ಸ್ವತಃ ನಮ್ಮ ನಾಯಕಿಗೆ ಹೇಳ್ತೀವಿ. ಇವರು ಪಂಚಮಸಾಲಿ ಸಮಾಜದವರು ಏನು ಯತ್ನಾಳಿಗೆ ಸಪೋರ್ಟ್ ಮಾಡ್ಯಾರ, ಆ ಯತ್ನಾಳಿಗೆ ಸಪೋರ್ಟ್ ಯತ್ನಾಳಿಗ ಅವ ಪ್ರವಾದಿಯನ್ನು ನಿಂದನೆ ಮಾಡಿದಾಗ, ಮುಸ್ಲಿಮರಿಗೆ ಬೈದಾಗ, ಟಿಪ್ಪು ಸುಲ್ತಾನ್ ಅವರಿಗೆ ಬೈದಾಗ ಅವಾಗ ಇದೇ ಸಮಾಜದವರು ಸುಮ್ಕುತ್ತಾರ, ನಮ್ಮ ಸಾಥ್ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಾವು ಪಂಚಮಸಾಲಿ ಅಭ್ಯರ್ಥಿಗಳಿಗೆ ಎಲ್ಲಿಯೂ ಓಟ್ ಹಾಕಲ್ಲ ರಾಜ್ಯ ತುಂಬ ಅಂತೇಳಿ ನಾವು ಇವತ್ತು ಪ್ರತಿಜ್ಞೆ ಮಾಡ್ತೀವಿ. ಯಾಕ್ರಿ ಇವತ್ತು ದೇವರ ಪ್ರಿಯರೇ, ನೀವು ಅರ್ಥ ಮಾಡ್ಕೋಬೇಕು. ನಾನು ವಿರೋಧ ಮಾಡ್ತಾ ಇಲ್ಲ, ನಾನು ಟೀಕೆ ಮಾಡ್ತಾ ಇಲ್ಲ. ನೀವು ಪಂಚಮಸಾಲಿ ಸಮಾಜದವರು, ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ನಾಳೆ ಸಪೋರ್ಟ್ ಮಾಡ್ತಿದ್ದೀರಿ. ಅವನಿಗೆ ನೀವು ಅಭಿಷೇಕ ಮಾಡ್ತೀರಿ, ಅವನ ಪರವಾಗಿ ಹೋರಾಟ ಮಾಡ್ತೀರಿ. ಇದೇ ನಾವು ನಮ್ಮ ಸಮಾಜದ ಮುಖ್ಯ ಲೀಡರ್ಗಳಾದಾರ, ಇವರು ಬೇಡ ಬರ್ತಿ ನೀವು ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರಿ. ನಿಮ್ಮ ಪಂಚಮಸಾಲಿ ಅಭ್ಯರ್ಥಿ ಪಾಕಿಸ್ತಾನ್ಗೆ ಹೋಗ್ಬಿಡ್ಬೇಕು ಅಂತ ಹೇಳಿಕೆ ಕೊಟ್ಟ. ಇಸಾಬಾಕ್ ಅವರು ಪಾಕಿಸ್ತಾನಕ್ಕೆ ಹೋಗ್ಬಿಡು. ನಾಳೆ ಕಳ್ಸಿ ಮಗನ, ಮೊದಲು ನಿಮ್ಮ ಸರಗ ಹಾಕೋತಾರಲ್ಲ ಅವ್ರಿಗೆ ಎಲ್ಲಿ ಕಳಿಸ್ತಪ್ಪ. ನಿಮ್ಮ ಸರಗಾನೆ ಹಾಕೋತಾರಲ್ಲ, ಸರಗ ಹಿಜಾಬ್ ಹೋಗು, ತಲೆ ಮೇಲೆ ಹಾಕೋದು ಹಿಜಾಬ್. ಹೆಣ್ಣು ಮಕ್ಕಳು
ಹೆಣ್ಮಕ್ಳು ತಲೆಮಾರಿ ಹಾಕೋತಾರ ಸಾಕೋಚ ಅದಕ್ಕೆ ಹಿಜಾಬ್ ಅಂತಾರ. ನಿಮ್ಮ ಮಗು ಹಾಕೋತಿರ್ಬೇಕು, ನೀನ್ ಹೇಳ್ತಾ ಹಾಕೋತಿರ್ಬೇಕು, ಅಲ್ಲಿ ಹಿಜಾಬ್ ಅಲ್ಲ. ಮತ್ತೆ ಅವರಿಗೆ ಅಲ್ಲಿ ಕಳಿಸ್ತೀವಿ, ಅವರಿಗೆ ಅಲ್ಲಿ ಕಳ್ಸೋಣ, ಯಾವ ದೇಶಕ್ಕೆ ಕಳ್ಸೋ ಅವರಿಗೆ. ಅದರ ಸಲುವಾಗಿ ಇಂಥ ನಾಲಾಯಕ ಅಂತವರಿಗೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವೇನ್ ದೊಡ್ಡ ಬಾರಿ ಅಲ್ರಿ, ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ಅವ್ರ ಬಗ್ಗೆ ಬಾಳ ತಲೆ ಕೆಡಿಸ್ಕೋಬೇಡ್ರಿ. ಚಿಲ್ಲರ ಅನ್ರಿ, ಚಿಲ್ಲರ ಸಲಿಗೆ ಕಾಮಿಲ್ಲ, ಸಲಿಗೆ ಕಾಮಿಲ್ಲ ಅನ್ರಿ. ಚಲೋ ಚಲೋ ಕ್ಯಾಂಪ್ ಹುಡುಗರು ಬೇಕು ಅವನಿಗೆ, ಗೊತ್ತಾಯ್ತು ನಿಮ್ಗ? ಉದರ್ ಬಿನಿ ಬೀಚ್ ಕಾ ಸಾಲ ಬೀಚ್ ಕಾ ಚಲೋ ಚಲೋಗ ನಾ ಹೇಳಕತ್ತಿಲ್ಲ, ನಾ ಹೇಳಕತ್ತಿಲ್ಲ, ನಾ ಹೇಳಕತ್ತಿಲ್ರಿ. ಅವನಿಗೆ ಕೇಳಿ ಕೋರ್ಟ್ ಸ್ಟೇ ತೊಗೊಂಡ, ಹೈಕೋರ್ಟ್ ಸ್ಟೇ ತೊಗೊಂಡ. ನಂದೇನೋ ಚಿತ್ರ ಬಿಡುಗಡೆ ಮಾಡಬೇಡ್ರಿ, ನನ್ನ ಫೋಟೋ ಬಿಡುಗಡೆ ಮಾಡಬೇಡ್ರಿ, ನನ್ನ ವಿಡಿಯೋ ಬಿಡುಗಡೆ ಮಾಡಬೇಡಿ ಸ್ಟೇ ತೊಗೊಂಡ, ಸ್ಟೇ ತೊಗೊಂಡ. ನಾ ಇದರ್ಕಾಯ ನಂಬರ್ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬಾರ್ರಿ. ಅದರ ಸಲುವಾಗಿ ನಾವು ನಮ್ಮ ಸಮಾಜವನ್ನು ಜಾಗೃತಿ ಮಾಡುವಂತ ಕೆಲಸ ಮಾಡುವ, ಸಮಾಜವನ್ನು ನಮ್ಮ ಸಮಾಜದ ಬಗ್ಗೆ ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮೇಲ್ ಬರುವಂತ ಕೆಲಸ ಮಾಡಲು ನಾವು ನಮ್ಮನ್ನು ಯಾರು ಬೆಂಬಲಿಸ್ತಾರೆ ಇನ್ ಮುಂದೆ ಕೇಳ್ರಲ್ಲ. ಯಾರು ನಮ್ಮ ತಂದು ಕೊಡಲ್ಲ, ದಿನ 10 ನಂಬರ್ ಬಿರಿಯಾನಿ ಯಾರು ನಮಗೆ ತಿನ್ಸಲ್ಲ, ನಾವೇ ತಿನ್ಬೇಕು. ನಾವು ಮಾತಾಡ್ತೀನವ್ರೆ, ನೀವೇನೋ ನೀನು ಎಂತ ಧರ್ಮದಾಗ ಯಾಕಪ್ಪ ಅಂತಂದ್ರೆ ಇಸ್ಲಾಂ ಧರ್ಮ ಬಗ್ಗೆ ಮಾತಾಡುವಂತ ನಾಲ್ಕು ಹೇಳ್ತಾರೆ. ಇಸ್ಲಾಂ ಧರ್ಮ ಪವಿತ್ರ ಧರ್ಮ, ಇದು ವೈಜ್ಞಾನಿಕ ಧರ್ಮ.